ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಅನಧಿಕೃತ ಪಂಪ್ಸೆಟ್ ವಿದ್ಯುತ್ ಸ್ಥಗಿತಗೊಳಿಸಿ ಎಂಬ ಬೇಳೂರು ಹೇಳಿಕೆಗೆ ಹರತಾಳು ಆಕ್ರೋಶ. ಶಾಸಕರದ್ದು ಬೇಜವಾಬ್ದಾರಿಯುತ ಹೇಳಿಕೆ ಖಂಡನೀಯ ಎಂದ ಹರತಾಳು. ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ 28 ಕೋಟಿ ರೂಪಾಯಿ ಬಂದ ದಾಖಲೆ ಕೊಡಿ ಎಂದ ಮಾಜಿ ಸಚಿವರು. ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ. ರಕ್ತದಾನ ಕುರಿತು ರಾಜೇಶ್ವರಿ ಸಂಗಮ ಅಭಿಪ್ರಾಯ. ಉಮೇಶ್ ಮೊಗವೀರ ನಿಧನಕ್ಕೆ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಉಮೇಶ್ ಕುರಿತು ಮಹೇಶ್ ಹೆಗಡೆ ನಂಜುಂಡಸ್ವಾಮಿ ಮಾತು. ಗಣಪತಿ ದೇವಸ್ಥಾನ ಹುಂಡಿ ಹಣ ಲೆಕ್ಕ. 4.5 ತಿಂಗಳಿನಲ್ಲಿ 5 ಲಕ್ಷಕ್ಕೂ ಅಧಿಕ ಹಣ ಹುಂಡಿಯಲ್ಲಿ. ಶಿಕ್ಷಕ ಎಂಪಿ ಸತ್ಯನಾರಾಯಣ್ ಸಾರಥ್ಯದಲ್ಲಿ ಅಮ್ಮ ಮೆಡಿಕಲ್. ಮಾಲ್ತೇಶ್ ರವರಿಂದ ನೂತನ ಉದ್ಯಮಕ್ಕೆ ಚಾಲನೆ. ಈಗ ಸುದ್ದಿಯ ವಿವರ. ಪಂಪ್ಸೆಟ್ಗಳಿಗೆ ಅನಧಿಕೃತ ವಿದ್ಯುತ್ ಸಂಪರ್ಕ ಹೊಂದಿರುವ ರೈತರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಎನ್ನುವ ಶಾಸಕರ ಹೇಳಿಕೆ ಅವಿವೇಕಿತನದಿಂದ ಕೂಡಿದ್ದಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಾರ ನಾವು ರೈತರ ಪಂಪ್ಸೆಟ್ಗಳಿಗೆ ಸರಿಯಾದ ವಿದ್ಯುತ್ ಕೊಡ್ತಾ ಇಲ್ಲ ಅಂಥೇಳಿ ಒಂದು ಹೋರಾಟವನ್ನು ಮಾಡಿದ್ವಿ, ಪ್ರೆಸ್ ಮೀಟು ಮಾಡಿದ್ವಿ. ಮಾಡಿ ಒಂದು ಸ್ವಲ್ಪ ಸುಧಾರಿಸಿದೆ. ಈಗಲೂ ಕೂಡ ನಮ್ಮ ಪ್ರಮುಖರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಫೋನ್ನಲ್ಲಿ ಮಾತಾಡಿದೆ. ಅವತ್ತು ಯಾರ್ಯಾರು ಆಶ್ವಾಸನೆ ಕೊಟ್ಟಿದ್ರು ಅವರಿಗೆ ಧನ್ಯವಾದನೂ ಹೇಳಿದೆ. ಸ್ವಲ್ಪ ಮಟ್ಟಿಗೆ ಇಲ್ಲಪ್ಪ ಸ್ವಲ್ಪ ಸುಧಾರಿಸಿದೆ, ಇನ್ನೂ ಸುಧಾರಿಸ್ಬೇಕು. ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಮತ್ತು ತಮಗೆ ಹೇಳಿದಾಗ ಬಹುವಾರ್ಷಿಕ ಬೆಳೆಗಳು ಹಾಳಾಗ್ಬಿಟ್ರೆ, ಒಂದು ಭತ್ತ ಹೋದರೆ, ಒಂದು ಬೆಳೆ ಜೋಳ ಹೋದರೆ, ಒಂದು ಬೆಳೆ ಮತ್ತೆ ಮುಂದಿನ ಸಾರಿ ಬೆಳ್ಕೊಳ್ತಾನೆ. ತೋಟಗಳು ಹೋದರೆ, ತೆಂಗಿನ ಮರಗಳು ಹೋದರೆ, ಅಡಿಕೆ ಮರಗಳು ಹೋದರೆ, ಪೆಪ್ಪರ್ ಹೋದರೆ, ಇದು ಭಾಳ ಕಷ್ಟ ಅಂತ ನೀನು ಹೋರಾಟ ಮಾಡಿದ್ವಿ. ಅದನ್ನು ಕನ್ವಿನ್ಸು ಮಾಡಿದ್ವಿ ಅಧಿಕಾರಿಗಳಿಗೆ. ಸರ್ಕಾರದ ಮಟ್ಟಕ್ಕೆ ಕೂಡ ಮಾತಾಡಿದ್ವಿ, ಇಂಪ್ರೂವ್ ಮಾಡ್ತೀವಿ ಅಂತ ಸಿಇಗೂ ಮಾತಾಡಿದ್ವಿ, ಹೇಳಿದರು. ಆದರೆ ಮೊನ್ನೆ ನಮ್ಮ ಶಾಸಕರು ಮಾತಾಡ್ತಾ ಅನಧಿಕೃತ ಪಂಪ್ಸೆಟ್ಗಳಿಗೆ ಕಡಿವಾಣ ಹಾಕಿ ಬಂದ್ ಮಾಡಿಸಿ ಅಂತ ಹೇಳಿದ್ದಾರೆ, ಕಟ್ ಮಾಡಿಸಿ ಅಂತ. ಇದು ಈ ಸಂದರ್ಭದಲ್ಲಿ ಹೇಳೋ ಮಾತೆ, ವಿದ್ಯುತ್ ಎಷ್ಟಿದೆ ಅದನ್ನ ಹಂಚಿಕೊಡಿ, ಎಷ್ಟು ವಿದ್ಯುತ್ ಬೇಕು ಅದನ್ನು ತರಿಸ್ಕೊಡಿ. ತರಕ್ಕೆ ಬರ್ತದೆ, ತರೋದೊಂದು ಪರ್ಚೇಸ್ ಮಾಡೋಕ್ಕೆ ಬರ್ತದೆ, ತರಿಸ್ಕೊಡಿ. ಬಿಟ್ಬಿಟ್ಟು ಅನಧಿಕೃತ ಪಂಪ್ಸೆಟ್ಗಳನ್ನು ಕಟ್ ಮಾಡಿ ಅಂತ ತಮ್ಮೆಲ್ಲ ಪೇಪರ್ಗಳಲ್ಲಿ ಬಂದಿದೆ. ಇದನ್ನು ನಾನು ಖಂಡಿಸ್ತೇನೆ. ಅವರಿಗೆ ಪರಿಜ್ಞಾನ ಇಲ್ಲದೆ ಮಾತಾಡ್ತಾರೆ. ಈ ರೈತರ ಬಗ್ಗೆ ಏನು ಪರಿಜ್ಞಾನ ಇದೆ ಅಂತ ಹೇಳಿ ಪ್ರಶ್ನೆ ಮಾಡಬೇಕಾಗ್ತದೆ. ಅನಧಿಕೃತ ರೈತರ ಪಂಪ್ಸೆಟ್ ಅನಧಿಕೃತವೇ, ನಂದು ಅನಧಿಕೃತವೇ. ಅಧಿಕೃತ ಇರೋದಿಲ್ಲ ರೈತರಿಗೆ. ಪಂಪ್ಸೆಟ್ ಮುಂದೆ ಮಾಡ್ಕೊಂಡು ಏನೂ ಮಾಡಲ್ಲ, ಬೆಳೆ ಬೆಳೆದು ಕೊಡ್ತಾನೆ, ಶೂನ್ಯದಿಂದ ಪ್ರೊಡಕ್ಷನ್ ಮಾಡಿಕೊಡ್ತಾನೆ. ರೈತ ಅಂದ್ರೆ ಕಲ್ಪನೆ ಹೇಗಂದ್ರೆ, ನೀರು ಕೊಟ್ಟರೆ ಆ ನೀರಿನಿಂದ ಬೆಳೆ ಬೆಳೆದು ರಾಶಿ ಮಾಡ್ತಾನೆ. ಬೇರೆ ಯಾವುದ್ರಲ್ಲೂ ಆಗಲ್ಲ. ಇದು ಸಾಫ್ಟ್ವೇರಾಗಿ ಒಂದು ಪೇಪರ್ ಹಾಕಿದ್ರೆ ಇನ್ನೊಂದು ಪೇಪರ್ ಹೆಚ್ಚಿ ಜೆರಾಕ್ಸ್ ಆಗಿ 2 ಪೇಪರ್ ಬರುತ್ತೆ. ಇದು ಹಾಗಲ್ಲ, ಶೂನ್ಯದಿಂದ ಬೆಳೆದು ಕೊಡೋದು ಇದು ರೈತ. ಅದಕ್ಕಾಗಿ ಅವನಿಗೆ ನೀರು ಕೊಡೋದು. ನೀರು ಪುಕಟೆ ಕೊಡಬೇಕು, ನಾವು ಪುಕಟೆ ಕರೆಂಟ್ ಕೊಡ್ಬೇಕು ಅವನಿಗೆ. ಇದ್ರ ಕಲ್ಪನೆ ಇಲ್ಲದೆ ಅನಧಿಕೃತ ಪಂಪ್ಸೆಟ್ಗಳಿಗೆ ಕಿತ್ತಾಕಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಆ ಕಾರಣಕ್ಕೆ ಎಲ್ಲೇ ಯಾರದೇ ರೈತರದು ಅನಧಿಕೃತ ಪಂಪ್ಸೆಟ್ಟಿಗೆ, ಇಂಡಸ್ಟ್ರಿ, ಸಣ್ಣ ಪುಟ್ಟ ಕೈಗಾರಿಕೆ, ಅದು ಇಂದೆಲ್ಲ ನಾಳೆ ಮಾಡ್ಕೊಳಕ್ ಬರ್ತದೆ. ರೈತಗೆ ಒಂದು ದಿನ ನೀರು ಬಿಡದೆ ಹೋದ್ರು ಇದ್ದು ನೀರನ್ನು ಮಿತ ಪ್ರಮಾಣದಲ್ಲಿ ತೊಂದರೆ ಆಗ್ತದೆ. ಆ ಬೆಳೆ ಹೋಗ್ತದೆ. 30-40 ವರ್ಷ, 100 ವರ್ಷ ಅಡಿಕೆ ತೋಟ ಅದು ಹಾಳಾಗಿ ಹೋಗ್ತದೆ. ಹಾಗಾಗಿ ಆ ಹೇಳಿಕೆಯನ್ನು ಖಂಡಿಸ್ತೇನೆ. ಪರಿಜ್ಞಾನ ಇಲ್ಲದೆ ಹೇಳ್ತಕ್ಕಂಥದ್ದು ಬಿಡಬೇಕು. ಅವರು ಅರ್ಥ ಮಾಡ್ಕೋಬೇಕು. ಯಾರು ರೈತರಿಗೂ ವಿನಂತಿ ಮಾಡ್ತೇನೆ ನಾನು, ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಾನು ಸೇರಿದಂತೆ, ಎಲ್ಲೇ ರೈತರ ಪಂಪ್ಸೆಟನ್ನು ಡಿಸ್ಕನೆಕ್ಟ್ ಮಾಡಿದ್ರೆ ನಾವು ಅಲ್ಲಿ ಹೋಗ್ತೇವೆ, ಅದನ್ನು ಪ್ರತಿಭಟಿಸ್ತೇವೆ ಮತ್ತು ಇಲ್ಲಿ ಅಧಿಕಾರಿಗಳಿಗೆ ಆಫೀಸಿಗೂ ಬೀಗ ಹಾಕ್ತೇವೆ. ಯಾವ ಕಾರಣ ನಿನ್ನೆ ಇವತ್ತು ಪೇಪರಾಗಿ ಬಂದಿದ್ದು ನೋಡಿದೆ, 28 ಕೋಟಿ ದುಡ್ಡು ಬಂದಿದೆ ಮಾರ್ಕೆಟ್ ರಸ್ತೆಗೆ ಅಂತ. ದಯವಿಟ್ಟು ಅದರ ದಾಖಲೆಗಳನ್ನು ಬಿಡುಗಡೆ ಮಾಡಿ. 1 ರೂಪಾಯಿ ಬಂದಿಲ್ಲ, ಈ ಸರ್ಕಾರದಲ್ಲಿ ಬಂದಿಲ್ಲ. ಹಿಂದೆ ನಾವು ನೀವೆಲ್ಲ ಒಟ್ಟಿಗಿದ್ದು ಒಂದಿಷ್ಟು ಹೋರಾಟ ಮಾಡಿದಾಗ ಆ ರಸ್ತೆ ಅಗಲೀಕರಣ ಮಾಡಬೇಕು ಅಂತ 28 ಕೋಟಿ ದುಡ್ಡು ಬಂದಿತ್ತು. ಅದರಲ್ಲಿ 18 ಕೋಟಿ ಚಿಲ್ಲರೆನ ಫಲಾನುಭವಿಗಳಿಗೆ ಕೊಟ್ಟಾಗಿದೆ. ಇನ್ನೊಂದು 9 ಚಿಲ್ಲರೆ ಅಥವಾ 10 ಕೋಟಿ, 11 ಕೋಟಿ ಒಳಗೆ, 10.5 ಒಳಗೆ ಕೋಟಿ ಹಣ ದುಡ್ಡು ಉಳಿದಿದೆ. ಆ 2.5 ವರ್ಷದಿಂದ ತಂದಿದ್ದು ಅದೇ ದುಡ್ಡನ್ನು 28 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಮೀಡಿಯಾದಲ್ಲೂ ಬಂದಿದೆ, ಎಲ್ಲ ಪೇಪರ್ಗೂ ಬಂದಿದೆ. 28 ಕೋಟಿ ಮಂಜೂರಾಗಿದೆ ಅಂತ. ಯಾವುದು ಇನ್ನಾವರೆಗೆ ಮಂಜೂರು ಆಗಿಲ್ಲ, ದುಡ್ಡು ಬಂದಿಲ್ಲ. AC ಅಕೌಂಟಲ್ಲಿ ದುಡ್ಡಿದೆ, ತರಿಸಿಟ್ಟಿದ್ದೇವೆ. ನಾವು ಮನಸ್ಸು ಮಾಡಿದ್ವಿ ಊರಿನ ಅಭಿವೃದ್ಧಿ ದೃಷ್ಟಿಯಿಂದ. ನಾನು ಸುಮ್ಮನೆ ಇದ್ದೀನಿ. ನಾನೊಂದು ಮಾತು ಯಾರಿಗಾರು ಫೋನ್ ಮಾಡಿ ಹೇಳಿದ್ರು ದುಡ್ಡು ವಾಪಸ್ ಹೋಗ್ತಿತ್ತು. ಈ ಸರ್ಕಾರದ ಬರಗಟ್ಟ ಸರ್ಕಾರದಾಗ ನಮ್ಮೂರಿಂದು ಆ ದುಡ್ಡು ಇರಲಿ,
ಸರ್ಕಾರಕ್ಕೆ DS ಅಂತ ಹೇಳಿದ್ನಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಯಾರಿಗಾರು ಒಂದು ಸಣ್ಣ ಕ್ಲೂ ಕೊಟ್ಟರು ವಾಪಸ್ ತರಿಸ್ಕೊಂಡ್ಬಿಡೋದು, ಖರ್ಚಾಗಿಲ್ಲ ಅಂತ. ನಾವು ಇಲ್ಲ, ದುಡ್ಡು ಇರಲಿ, ಊರಿಗೆ ಒಳ್ಳೇದಾಗಲಿ, ನಮ್ಮ ಜನಕ್ಕೆ ತೊಂದರೆ ಆಗ್ಬಿಡುತ್ತೆ ಜಾಗ ಬಿಟ್ಕೊಟ್ಟವ್ರಿಗೆ ಅಂತ ಇಟ್ಟಿದ್ದೀವಿ. ಅದು ಬಿಟ್ಬಿಟ್ಟು 28 ಕೋಟಿ ಮಂಜೂರಾತಿ ಆದರೆ ಕೊಡಿಲ್ಲ ಇದ್ರದ್ದು, ಅದು ಕೊಡಿ ಇದ್ರದ್ದು. ಅನೇಕ ಪ್ರಕ್ರಿಯೆಗಳು ನಡೀತಾವೆ. ಈ ಪ್ರಕ್ರಿಯೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನಾನು, ನಿಮಗೂ ಈಗಾಗಲೇ ಕೊಟ್ಟಿದ್ದೀನಿ, ಇಲ್ಲಿದೆ. ಅದಕ್ಕೆ ಸ್ಯಾಂಕ್ಷನ್ ಏನೋ ಕಾಮಗಾರಿ ಅನುಮೋದನೆ ಆಗಬೇಕು. MLA ಅಥವಾ ಸರ್ಕಾರನೋ ಅಪೆಂಡಿಕ್ಸ್ ಈನಲ್ಲೋ ಯಾವುದ್ರಾಗೂ ದುಡ್ಡು ಅನುಮೋದನೆ ಆಗ್ಬೇಕು. ಅನುಮೋದನೆ ಆದಮೇಲೆ ಆದೇಶ ಸಂಖ್ಯೆ ಮಾಡಬೇಕು, ತಾಂತ್ರಿಕ ಅನುಮೋದನೆ ಆಗಬೇಕು, ಆಡಳಿತಾತ್ಮಕ ಅನುಮೋದನೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಬೇಕು. ಅದಾದ್ಮೇಲೆ ಎಲ್ಲಿಂದ ಎಲ್ಲಿಗೆ ಯಾವ ಕಾಮಗಾರಿ ಅಂತ ಚೈನೇಜ್ ಆಗಬೇಕು, ಎಸ್ಟಿಮೇಟ್ ಆಗಬೇಕು. ಇದೆಲ್ಲ ಏನು ಟೆಂಡರ್ ಕರಿಬೇಕು, ಟೆಂಡರ್ ಕರೆದ್ಮೇಲೆ ಯಾರ್ಯಾರು ಹಾಕ್ಯಾರ ನೋಡಬೇಕು, ಅವ್ರನ್ನ ಕೂರ್ಸಿ ಮಾತಾಡಬೇಕು, ಯಾರು ಲೋಯೆಸ್ಟ್ ಇದೆ ನೋಡಬೇಕು, ಅವ್ನ ಕೆಪಾಸಿಟಿ ನೋಡಬೇಕು. ಈ ತರ ಎಲ್ಲ ಒಂದಿಷ್ಟು ಪ್ರೊಸೀಜರ್ಸ್ ಇದಾವೆ. ಸರ್ಕಾರದ ದುಡ್ಡು ಹಾಗೆ ಹೋಗಿ ತಗೊಂಬರೋದಲ್ಲ, ಟ್ರೆಜರಿ ಬೀಗ ತೆಗೆದು ನಮ್ಮನೆ ದುಡ್ಡಲ್ಲಿ ಹೆಂಡತಿಗೆ ಹೇಳೋ ಅಥವಾ ನಾವೇ ಇದು ನಮ್ಮ ಹತ್ರ ತಕ್ಕೊಂಬಂದಂಗಲ್ಲ, ಸರ್ಕಾರದ ವ್ಯವಸ್ಥೆ ಇದು. ಅದನ್ನ ಏನು ಹೇಳ್ದಾನೆ ಅಲ್ಲಿ ಕೋಟಿ ಇಲ್ಲಿ ಕೋಟಿ ಎಲ್ಲೆಲ್ಲಿ ಕೋಟಿ ಅಂತ ಹೇಳ್ತಾರೆ. ಈ ಸುಳ್ಳು ಹೇಳೋದನ್ನ ಬಿಡ್ಬೇಕು. ಇನ್ನೂ ಅವಕಾಶ ಇದೆ ಅವ್ರಿಗೆ, ಇನ್ನೂ 3 ವರ್ಷ ಇದೆ. ಹೋಗಿ ಓಡಾಡಿ ದುಡ್ಡನ್ನ ತರಲಿ. ತಂದು ದುಡ್ಡು ಇದ್ದು ದುಡ್ಡನ್ನ ತಂದಿದ್ದೇನೆ ಬಂದಿದ್ದೇನೆ ಅಂತ ಹೇಳೋದಿದೆಯಲ್ಲ, ಈ ಕ್ಷಣನೇ ಬಿಡ್ಬೇಕು. ಸತ್ಯ ಅವರು ಸುಳ್ಳು ಹೇಳೋದನ್ನ ಬಿಡ್ಬೇಕು. 28 ಕೋಟಿ ತಂದಿದ್ದೀನಿ, 28 ಕೋಟಿ ದುಡ್ಡು ಇದೆಯಲ್ಲ ಅಂತ ಭಾಷಣ ಮಾಡ್ತಾರೆ. ಎಲ್ಲಿದೆ ಕೊಡಿ, ಅಕೌಂಟ್ ಕೊಡಿ. AC ಅಕೌಂಟಲ್ಲಿ 28 ಕೋಟಿಲಿ 18 ಚಿಲ್ಲರೆ 19 ಚಿಲ್ಲರೆ ಕೋಟಿ ಆ ಜನರಿಗೆ ಕೊಟ್ಟು ಉಳಿದ ದುಡ್ಡು ಇದೆ ಅಷ್ಟೇ. ಎಲ್ಲಿದೆ 28 ಕೋಟಿ? ಒಂದು ಆದೇಶ ಕೇಳ್ಬೇಕು ದಯವಿಟ್ಟು ತಾವು ಅಂತ ನಾವು ಕೇಳ್ತೇನೆ. ನಾನು ಒತ್ತಾಯ ಮಾಡ್ತೇನೆ, ದಯವಿಟ್ಟು ಬಿಡುಗಡೆ ಮಾಡಿದ ಆದೇಶ ಇರ್ತದೆ. 10 ಪ್ರಕ್ರಿಯೆಗಳು ನಡೀತದೆ. ಅದು ಆ ಪ್ರಕ್ರಿಯೆಗಳನ್ನು ಹೇಳಿ ಅಂತ ಒತ್ತಾಯ ಮಾಡ್ತೀನಿ. ಸುಳ್ಳು ಹೇಳೋದನ್ನು ಬಿಡಿ. ಸುಳ್ಳು ಹೇಳಿ ಗೆದ್ದಾಯ್ತು. ಸುಳ್ಳು ಹೇಳಿ ಇನ್ನ ಕಾಲ ಕಳೆಯೋ ಕಷ್ಟ ಇದೆ. ಇನ್ನಾದರೂ ಒಂದಿಷ್ಟು ಸತ್ಯ ಮಾಡಿ ಒಂದಿಷ್ಟು ದುಡ್ಡು ತಂದು ಅಭಿವೃದ್ಧಿ ಮಾಡಿ. ಯಾವ ಕಾಮಗಾರಿಗೂ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ. 3-4 ಕೋಟಿ ಯಾವ್ಯಾವುದೋ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಮಂಜೂರಾತಿ ಆಗಿದೆ. ಅದು 2 ಲಕ್ಷ 3 ಲಕ್ಷ 1,50,000 ಕೊಟ್ಟಿದ್ದಾರೆ. ಯಾವ ದುಡ್ಡು ಆಗಿದೆ. ಈಗ ಈ ಊರಾಗ ಆಗ್ತಿರತಕ್ಕಂಥ ಚರಂಡಿ ಯಾರು ಅವರೇ ಮಾಡಬೇಕು, ಅವರೇ ಉದ್ಘಾಟನೆ ಮಾಡ್ಬೇಕು. ಅದ್ರ ಬಗ್ಗೆ ನಂದು ಆಕ್ಷೇಪಣೆ ಇಲ್ಲ. ಗುದ್ಲಿ ಪೂಜೆ ಅವರೇ ಮಾಡ್ಬೇಕು. ಗುದ್ಲಿ ಹಿಡ್ಕೊಂಡೇ ಓಡಾಡ್ತಾರೆ. ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ಆದರೆ ಸುಳ್ಳು ಹೇಳೋದನ್ನು ಬಿಡಿ. ಸುಳ್ಳು ಹೇಳೋದನ್ನು ಬಿಡಿ. ಈಗ ಸ್ಯಾಂಕ್ಷನ್ ಆರ್ಡರ್ ಮಾಡ್ಕೊಬನ್ನಿ. ಹೋಗ್ಲಿ, ಅದನ್ನಾರು ಬೇಡ ಅಂತ ವಜಾ ಮಾಡಿಸಿ ಹೊಸ ಸ್ಯಾಂಕ್ಷನ್ ಮಾಡಿಸಿ ಬನ್ನಿ. ಆವಾಗ 1 ವರ್ಷ ಹಿಡಿತದೆ, 2 ವರ್ಷ ಹಿಡಿತದೆ. ದುಡ್ಡು ಸ್ಯಾಂಕ್ಷನ್ ಹತ್ರನೂ ವಿನಂತಿ ಮಾಡ್ತೇನೆ. ಯಾರದೇ ಪಂಪ್ ಸೆಟ್ ತೊಂದರೆ ಕೊಡಕ್ ಬಂದ್ರೆ ನಮ್ಗೆ ಹೇಳಿ, ನಾವು ಬರ್ತೇವೆ. ಅಲ್ಲಿಗೆ ಆಫೀಸಿಗೆ ಬರ್ತೇವೆ, ನಿಮ್ಮ ಹೊಲಕ್ಕೆ ಬರ್ತೇವೆ. ಅದು ನಮ್ಮ ರೈತರು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು ಕೂಡ ಹೋಗ್ತೇವೆ. ಈಗ ಮಾಡ್ಕೊಡುದು ಇದು ಅವಿವೇಕತನದ ಹೇಳಿಕೆ, ಇದು ಸರಿಯಲ್ಲ. ಅಧಿಕಾರಿಗಳು ಏನ್ ಮಾಡ್ತಾರೆ, ಹೌದು ಅಂತ ಯಾರ್ದಾರು ಕಿತ್ತಾಕ್ಬಿಡ್ತಾರೆ. ವಿದ್ಯುತ್ತಿನ ಬಗ್ಗೆ ಈ 3 ತಿಂಗಳಲ್ಲಿ ಹೇಗೋ ಇರೋ ವಿದ್ಯುತ್ತನ್ನು ಕೊಡಬೇಕು. ಶಾಸಕರು ಚೀಫ್ ಇಂಜಿನಿಯರಿಂಗ್ ಮಾತಾಡ್ಬೇಕು. ಅಲ್ಲೊಬ್ಬ DT ಅಂತ ಇರ್ತಾನೆ, ಟೆಕ್ನಿಕಲ್ ಡೈರೆಕ್ಟರ್ ಅಂತ ಇಂಪಾರ್ಟೆಂಟ್ ಪರ್ಸನ್ ಅವನು ಈ ವ್ಯವಸ್ಥೆಗೆ. ಹೇಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ DS ಅಂತ ಇರ್ತಾನೆ, ಡೆಪ್ಟಿ ಸೆಕ್ರೆಟರಿ ಅಂತ ಇರ್ತಾನೆ, ಅವ ಇಂಪಾರ್ಟೆಂಟ್ ಅಲ್ಲಿ. ಈ ಸರ್ಕಾರದ ಆಡಳಿತ ದುಡ್ಡು ಕಾಸು ಸ್ಯಾಂಕ್ಷನ್ ಮಾಡಿಸುವಾಗ ಅವ ಬಹಳ ಮುಖ್ಯ. ಹಾಗೆ ಈ ಇಲಾಖೆ ಅವ್ರ ಹತ್ರ ಮಾತಾಡಿ ತರ್ಸೋದು ಬಿಟ್ಬಿಟ್ಟು ಇವರು ಎಲ್ಲ ಇದ್ದವೆಲ್ಲ ಕಟ್ ಮಾಡಿ ಇದ್ದವ್ರಿಗೆ ಕೊಡಿ ಅಂದ್ರೆ ಅನಧಿಕೃತ ಇದ್ದವ್ರಿಗೆ ಕಟ್. ಯಾವ್ದು ಅನಧಿಕೃತ? ಅನಧಿಕೃತವೇ. ನಮ್ಮ ಅರ್ಧ ಜೀವನ ಅನಧಿಕೃತ ಆಗ್ಬಿಟ್ಟಿದೆ ಈ ವಿದ್ಯುತ್ತಿನ ವಿಷಯದಲ್ಲಿ. ಅದು ಮಾಡಕ್ ಹೋದ್ರೆ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ, ಕೊಡಕ್ಕೆ ಬರಲ್ಲ. ಹಾಗಾಗಿ ಅದು ಬಿಜೆಪಿ ಪ್ರಮುಖರಾದ TD ಮೇಘರಾಜ್, ದೇವೇಂದ್ರಪ್ಪ, ರತ್ನಾಕರ್ ಹೊನಗೋಡು, ಮಲ್ಲಿಕಾರ್ಜುನ್ ಹಕ್ರೆ, ರಮೇಶ್ HS, ಗಿರೀಶ್ ಗೌಡ, ಭೈರಪ್ಪ, ಹರೀಶ್ ಮೂಡಳ್ಳಿ, ಮುರಳಿ, ನಾರಾಯಣಪ್ಪ, ಗೋಪಾಲ್, ಸುರೇಶ್ ಇನ್ನಿತರರು ಹಾಜರಿದ್ದರು. ರಕ್ತದಾನ ಮಾಡುವುದು ಪುಣ್ಯದ ಕೆಲಸ. ರಕ್ತದಾನದ ಮೂಲಕ ಇನ್ನೊಬ್ಬರ ಜೀವ ಉಳಿಸಲು ಸಾಧ್ಯವಿದೆ ಎಂದು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಚಾರ್ಯೆ ಪ್ರೊಫೆಸರ್ ರಾಜೇಶ್ವರಿ H ತಿಳಿಸಿದರು. ಸಾಗರದ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ರೋಟರಿ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ರೋಟರಿ ರಕ್ತನಿಧಿ ಕೇಂದ್ರದ ಡಾಕ್ಟರ್ BG ಸಂಗಮ್ ಹಾಗೂ ವಿದ್ಯಾರ್ಥಿನಿ ಮಾನ್ಯ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಾನಂದ್ ಭಟ್, ಡಾಕ್ಟರ್ MG ರಂಗಣ್ಣ, ಡಾಕ್ಟರ್ ಮಹಾವೀರ್, ಡಾಕ್ಟರ್ CK ಮೂಕಪ್ಪ ನಾಯ್ಕ್ ಇನ್ನಿತರರು ಹಾಜರಿದ್ದರು. ನಮ್ಮ ಕಾಲೇಜಿನಲ್ಲಿ ರೆಡ್ ಕ್ರಾಸ್ NSS ಮತ್ತೆ NCC ವತಿಯಿಂದ ಆಯೋಜಿಸಲಾದ ರಕ್ತದಾನ ಶಿಬಿರಕ್ಕೆ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು, ಬೋಧಕರು ಮತ್ತೆ ಬೋಧಕೇತರರು ಹಾಗೂ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಬಂದು ರಕ್ತದಾನವನ್ನ ಮಾಡಿ
ಹಾಗೆ ಕೆಲವು ವಿದ್ಯಾರ್ಥಿನಿಯರು ಹಿಮೋಗ್ಲೋಬಿನ್ ಅನ್ನ ಚೆಕಪ್ ಮಾಡಿಸ್ಕೊಂಡಿರ್ತಾರೆ. ಇದಕ್ಕೆ ಸಹಕರಿಸಿದಂತಹ ರೋಟರಿ ಅವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ ಕಾಲೇಜಿನ ಪರವಾಗಿ. ಮತ್ತೆ ಈ ರೀತಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯೋದಕ್ಕೆ ಮುಂಚಿತವಾಗಿ ಬಂದು ನಮಗೆ ಅನೇಕ ಮಾಹಿತಿಗಳನ್ನ ವಿದ್ಯಾರ್ಥಿನಿಯರಿಗೆ ಒದಗಿಸಿಕೊಟ್ಟಿದ್ದಾರೆ ಡಾಪ್ಸೋ ಸಮಿತಿಯವರು. ಅವರಿಗೂ ಸಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಎಲ್ಲಾ ದಾನಗಳಲ್ಲಿ ರಕ್ತದಾನವೇ ಬಹು ಶ್ರೇಷ್ಠವಾದದ್ದು. ಹಾಗೆ ಇದರ ಮಹತ್ವವನ್ನ ವಿದ್ಯಾರ್ಥಿನಿಯರಿಗೆ ನಾವು ಆಗಾಗ್ಗೆ ಮನವರಿಕೆ ಮಾಡಿಕೊಡ್ತಾ ಇರ್ತೀವಿ. ಏನನ್ನಾದ್ರೂ ಮನುಷ್ಯ ಸೃಷ್ಟಿ ಮಾಡಬಹುದು, ಆದ್ರೆ ರಕ್ತವನ್ನ ಸೃಷ್ಟಿ ಮಾಡುವಂತದ್ದು ಅಸಾಧ್ಯ. ಹಾಗಾಗಿ ಜೀವ ಇರುವಂತಹ ಮನುಷ್ಯ ಮಾತ್ರ ಮತ್ತೊಬ್ಬರಿಗೆ ದಾನ ಮಾಡಬಲ್ಲಂತಹ ಒಂದು ಅಮೂಲ್ಯ ವಸ್ತು. ಹಾಗಾಗಿ ಅದು ಜೀವ ದ್ರವ್ಯ ಅನ್ಸ್ಕೊಂಡಿದೆ. ಅದನ್ನ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಸ್ವಲ್ಪ ಕಾಣಿಕೆಯನ್ನ ಹಾಗೆ ದಾನವನ್ನ ಮಾಡಿದ ಹಾಗೆ ಉತ್ತಮ ಮೌಲ್ಯಗಳನ್ನ ಮಕ್ಕಳು ಬೆಳೆಸ್ಕೊಳ್ಳೋದಕ್ಕೆ ಇದು ಪೂರಕ ಅಂತ ಹೇಳಿ ನನ್ನ ಮಾತು. ಸಾಗರದ ಇಂದಿರಾ ಗಾಂಧಿ ಮಹಿಳಾ ಕಾಲೇಜಿನ ವತಿಯಿಂದ ಇವತ್ತಿನ ದಿನ ರಕ್ತ ಸಾಗರದ ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರದಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಮುಖ್ಯವಾಗಿ ಸಾಗರದ ಇಂದಿರಾ ಗಾಂಧಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತ ಎಲ್ಲ ಅದರ ಸಂಬಂಧಪಟ್ಟಂತ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಸ್ಟೂಡೆಂಟ್ಸ್ ಮತ್ತು ಮುಖ್ಯವಾಗಿ CDC ಮೆಂಬರ್ಸು ಅವರ ಪರಿಶ್ರಮದೊಂದಿಗೆ ಈ ಒಂದು ಕ್ಯಾಂಪ್ ಅನ್ನು ಅರೇಂಜ್ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಆಲ್ಮೋಸ್ಟ್ 50 ಯೂನಿಟ್ ಬ್ಲಡ್ ಅನ್ನು ನಾವು ಕಲೆಕ್ಟ್ ಮಾಡಿದೀವಿ. ಬಹಳಷ್ಟು ಜನ ಸ್ಟಾಫ್, CDC ಮೆಂಬರ್ಸ್ ಸೇರ್ಕೊಂಡು ನಾವು ಬ್ಲಡ್ ಡೊನೇಷನ್ ಮಾಡಿದೆ. ಸ್ಟೂಡೆಂಟ್ಸ್ ಉತ್ಸಾಹ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಹಳಷ್ಟು ಜನರಿಗೆ ಬ್ಲಡ್ ಕೊಡಬೇಕು ಅನ್ನುವಂತ ಆಸಕ್ತಿ ತುಂಬಾ ಜನರಿಗಿದೆ. ಅದರ ಪ್ರಾಬ್ಲಮ್ ಈ ಲೇಡೀಸ್ ಕಾಲೇಜ್, ಮಹಿಳೆಯರ ಕಾಲೇಜ್ ಇರೋದ್ರಿಂದ ಅವ್ರದ್ದು ವೇಟ್ ಪ್ರಾಬ್ಲಮ್ ಇರ್ತದೆ, ಪ್ಲಸ್ HB ಪರ್ಸೆಂಟೇಜ್ ಪ್ರಾಬ್ಲಮ್ ಇರ್ತದೆ. ಆ HB ಪರ್ಸೆಂಟೇಜ್ ವೇಟ್ ಪ್ರಾಬ್ಲಮ್ ಇನ್ನೂ ಒಂದು 30 ರಿಂದ 40 ಬ್ಲಡ್ ಎಕ್ಸ್ಟ್ರಾ ಸಿಗುವಂತ ಚಾನ್ಸಸ್ ಇರ್ತಾವೆ. ಅದರ ವೇಟು ಮತ್ತು HB ಪರ್ಸೆಂಟ್ ಕಡಿಮೆ ಇರೋದ್ರಿಂದ ನಾವು ತಗೊಳ್ಳಿಕ್ಕಾಗಿಲ್ಲ. ಮುಖ್ಯವಾಗಿ ನಾವು ಇದರಲ್ಲಿ ಮೆಡಿಕಲ್ ಚೆಕಪ್ ಅವರಿಗೆ ಆಗುವುದರಿಂದ ಅವರಿಗೆ ವೇಟ್ ಇನ್ನೂ ಚೆನ್ನಾಗಿ ವೇಟ್ ಮಾಡ್ಕೋಬೇಕು ಮತ್ತು HB ಪರ್ಸೆಂಟೇಜ್ ಅನ್ನ 12.5 ಗ್ರಾಮ್ ಮೇಲೆ ಮಾಡ್ಕೋಬೇಕು ಅನ್ನುವಂತ ಸಂದೇಶನೂ ಅವ್ರಿಗೆ ಈ ಕ್ಯಾಂಪ್ ಇಂದ ಹೋಗುತ್ತೆ. ಹೀಗಾಗಿ ಎಲ್ಲರ ಆಸಕ್ತಿಗೆ, ಅವರ ಎಲ್ಲರ ಉತ್ಸಾಹಕ್ಕೆ ನಾವು ನಮ್ಮ ಬ್ಲಡ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ಪರವಾಗಿ ಮತ್ತು ನಮ್ಮ ಬ್ಲಡ್ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಅವ್ರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀವಿ. ಈ ಸಾಗರವಾದ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇಂದಿರಾ ಗಾಂಧಿ ಕಾಲೇಜಿನವರು ಪ್ರತಿ ವರ್ಷ ನಮ್ಮ ಜೊತೆ ಕ್ಯಾಂಪ್ ಮಾಡಿ ನಮ್ಮ ಹೆಚ್ಚು ಕಡಿಮೆ 100 ಬಾಟಲ್ ಅನ್ನು ಈಗ ಕ್ಯಾಂಪ್ ನಲ್ಲಿ ಕೊಡ್ತಾರೆ. ಮತ್ತು ನಾವು ಫೋನ್ ಮಾಡಿದಾಗ ಬಂದು ಕೊಡೋದ್ರಿಂದ ಪ್ರತಿ ವರ್ಷ 100 ಬಾಟಲ್ ಅವರಿಂದ ನಮ್ಗೆ ಸಿಗೋದ್ರಿಂದ ಸಾಗರ ಆರೋಗ್ಯದ ಸ್ವಾಸ್ಥ್ಯ ಕಾಪಾಡ್ಕೊಳ್ಳಿಕ್ಕೆ ಅವರಿಂದ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ನಮ್ಮ ಬ್ಲಡ್ ಬ್ಯಾಂಕ್ ಪರವಾಗಿ ಬಹಳ ಹೆಮ್ಮೆ ಪಡ್ತೀನಿ. ನಾವು ಎಲ್ಲರಿಗೂ ಪ್ರಿನ್ಸಿಪಾಲ್ ಆದಿಯಾಗಿ ಎಲ್ಲ ಸ್ಟಾಫ್ ಮತ್ತು ಮಕ್ಕಳ ಸ್ಟೂಡೆಂಟ್ಸ್ ಪರವಾಗಿ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮೌಲ್ಯ. ಶ್ರೀಮತಿ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಗರ. ಎಂದಿನಂತೆ ಈ ವರ್ಷ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆಯೋಜಿಸಿದ್ರು. ಹಾಗೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಜನ ಬಂದು ಬ್ಲಡ್ ಡೊನೇಷನ್ ಮಾಡಿದ್ದಾರೆ. 300 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೆ ರೆಡ್ ಕ್ರಾಸ್ ಮತ್ತೆ NSS NCC ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೆ ಶಿಕ್ಷಕರು, ಎಲ್ಲ CDC ಸದಸ್ಯರು ಕೂಡ ಈ ಸಹಕರಿಸಿ ಅವರು ಕೂಡ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಹಾಗೆ ಇಂದು 3 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಇರುತ್ತೆ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬ್ಲಡ್. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಅನಾರೋಗ್ಯದಿಂದ ನಿಧನರಾದ ಪತ್ರಕರ್ತ ಉಮೇಶ್ ಮೊಗವೀರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜಿ ನಾಗೇಶ್, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ, ಖಜಾಂಚಿ MG ರಾಘವನ್, ಪತ್ರಕರ್ತರಾದ ಇಮ್ರಾನ್ ಸಾಗರ್, ಗಿರೀಶ್ ರಾಯ್ಕರ್, ಜಮೀಲ್ ಸಾಗರ್, ರಫೀಕ್ ಕೊಪ್ಪ, ಸತ್ಯನಾರಾಯಣ್, ಮಾಸನಂಜುಂಡಸ್ವಾಮಿ, ಮಾವಂಸ ಪ್ರಸಾದ್ ಇನ್ನಿತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ ಹಾಗೂ ಮಾಸನಂಜುಂಡಸ್ವಾಮಿ, ಮುಂಚೆಯಿಂದಲೂ ನಾನು ಬಂದೆ. ತುಂಬ ಕಷ್ಟದಿಂದ ಜೀವನ ನಡೆಸ್ತಾ ಇರ್ತಕ್ಕಂಥ ಕುಟುಂಬ. ಅಷ್ಟೇ ಟ್ರಾಜಿಡಿ ಜೀವನವನ್ನು ಕೂಡ ಅವ್ರ ಜೀವನದಲ್ಲಿ ಇತ್ತು. ಬೇರೆ ವಿಚಾರಕ್ಕಿಂತಲೂ ಉಮೇಶ್ ಮೊಗವೀರ ಇರೋದ್ರಿಂದ ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಆಗುತ್ತೆ. ಅವನಲ್ಲಿ ಒಳ್ಳೆಯ ಮನಸ್ಸಿತ್ತು
ಮತ್ತು ಏನೋ ಒಂದು ರೀತಿಯಲ್ಲಿ ಬದುಕಬೇಕು, ಸಾಧನೆ ಮಾಡಬೇಕು ಅನ್ನೋಂಥದ್ದನ್ನು ಇಟ್ಕೊಂಡ. ಆಮೇಲೆ ಯಾಕೆ ಅಂತಂದರೆ ಅವನು ಜೀವನ ನಡೆಸಿ ಪತ್ರಿಕೋದ್ಯಮ ಬರೋಕ್ಕಿಂತ ಮುಂಚೆ ಅವನು ಟಿ ವಿ ಎಸ್ ಶೋರೂಮಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡಬೇಕಾದ್ರೆ ಅವರ ಟಿ ವಿ ಎಸ್ ಓನರ್ ಜ್ಞಾನೇಶ್ವರ ಅವರು ಹೇಳೋದು ಮತ್ತು ಆ ಶೋರೂಮ್ ಹೇಳೋದು ಎಲ್ಲ ನೋಡಿದ್ರೆ ಅಂಥ ಒಳ್ಳೆಯ ಯಾರೂ ಇಲ್ಲ ಅಂತ ಹೇಳೋಂಥ ಮಾತುಗಳನ್ನು ಹೇಳ್ತಾರೆ. ಅದಾದ ನಂತರ ಅವನ ಬದುಕೇ ಒಂಥರ ಜೀವನದಲ್ಲಿ ಅದು ಯಾವ ರೀತಿ ಒಳಗೆ ಇದಾಗ್ತಾ ಏನೋ ಗೊತ್ತಿಲ್ಲ. ಅವನ ಕೆಲವೊಂದು ದುಶ್ಚಟಗಳು ಅನಿವಾರ್ಯವಾಗಿ ಅವನಿಗೆ ಸೇರಿಕೊಂಡು ಕೊನೆಗೆ ಒಂದು ಇತಿಮಿತಿ ಇಲ್ಲದಂಥ ರೀತಿ ಒಳಗೆ ನಡೆದೋಯ್ತು. ಆದರೆ ಅದನ್ನು ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಅವನು ಅದಕ್ಕೆಲ್ಲಕ್ಕೂ ಒಂದು ರೀತಿ ಒಳಗೆ ಬ್ರೇಕ್ ಹಾಕಿದ್ದ. ಒಂದು ಸ್ವಲ್ಪ ಮಟ್ಟಿಗೆ ಅವನ ಜೀವನವನ್ನು ನಡ್ಕೊಂಡು ಹೋಗ್ತಾ ಇದ್ದ. ಅವನಲ್ಲಿ ಒಂದು ಗುಣ ಏನಿತ್ತು ಕೇಳಿದ್ರೆ ಪತ್ರಕರ್ತ ಸಂಘ ಅಂತಂದರೆ ಒಂದು ರೀತಿಯಾದಂಥ ಬದ್ಧತೆ ಇತ್ತು ಮತ್ತು ಅವನಿಗೆ ಸಂಘದ ಮೇಲೆ ಅಪಾರವಾದಂಥ ಅಭಿಮಾನ ಇತ್ತು. ಅವನಿಗೆ 2 ವಿಚಾರಗಳಿತ್ತು. ಒಂದು ಸಂಘದಿಂದ ನಮ್ಗೆ ಸೈಟ್ ಸಿಗಬೇಕು, ಇನ್ನೊಂದು ನಾನು ಮನೆ ಕಟ್ಟಬೇಕು ಅಂತ ಬಹಳ ಅಂತ ಆಸೆ ಇತ್ತು. ಆ ಸೈಟಲ್ಲಿ ಎಷ್ಟೋ ಸತಿ ಸೈಟ್ ಕೊಡಿಸಿ ತುಂಬ ಸತಿ ಹೇಳೋದಿಲ್ಲ, ನೀವು ಹೇಳಿದವರು ನಾವು ಹೋಗಿ ಬೆಲೆ ಹಾಕ್ತೀನಿ ಅಂತಲೂ ಹೇಳ್ತಿದ್ದೆ. ಈ ರೀತಿಯಾಗಿ ಅವನಿಗೊಂದು ಆಸೆ ಇತ್ತು. ಬಟ್ ನಮಗೆ ದುಃಖ ಆಗ್ತಾ ಇರೋದು ಇಲ್ಲ. ಅವನು ಇದ್ದಾಗಲೇ ಅದನ್ನು ಸೈಟ್ ಸಿಕ್ಬಿಟ್ಟಿದ್ರೆ ನಮಗೆ ತುಂಬ ಖುಷಿ ಪಡ್ತಿದ್ದ. ಅವನು ಏನೋ ಒಂದು ಗುರಿ ಕಟ್ಕೊಂಡು ಏನೋ ಒಂದು ರೀತಿ ಒಳಗೆ ಜೀವನ ನಡೆಸ್ಕೊಂಡು ಹೋಗ್ತಿದ್ದ. ಅದಾಗಲಿಲ್ಲ. ಭಾಳ ನಿಷ್ಠುರವಾಗಿ ಮತ್ತು ಪತ್ರಿಕೆಯಲ್ಲಿ ಬರೀತಾ ಇದ್ದರು. ಅಷ್ಟೇ ಹಿತಶತ್ರುಗಳು ಕೂಡ ಇದ್ದರು ಅವರಿಗೆ. ಆದರೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಈಗ ಅವರು ಸ್ವರ್ಗಸ್ಥರಾಗಿದ್ದಾರೆ. ಆದರೆ ಈ ರೀತಿ ಪತ್ರಕರ್ತರು ಸ್ವರ್ಗಸ್ಥರಾದ ಅದು ಸಣ್ಣ ವಯಸ್ಸಿನಲ್ಲಿ ನಾವು ಅವರ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡ್ಬೋದು. ಯಾಕಂದರೆ ತುಂಬ ಸಣ್ಣ ಮಕ್ಕಳಿದ್ದಾರೆ. ನಾವಿವತ್ತು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತೀವಿ ಮತ್ತು ನಾಳೆಯಿಂದ ಅವರು ನಿರ್ವಹಣೆ ಅವ್ರ ಕುಟುಂಬನೇ ಮಾಡಬೇಕು, ಅನಿವಾರ್ಯ ಜಗತ್ತಿನಲ್ಲಿ. ಆದರೂ ಕೂಡ ನಾವು ಸ್ನೇಹಿತರು ಮಿತ್ರರಾಗಿ ದಯಮಾಡಿ ಅಂಥ ಸಂದರ್ಭದಲ್ಲಿ ನಮ್ಮ ಕೈಲಾದ ಸಹಾಯವನ್ನು ನಮ್ಮ ಪತ್ರಿಕಾ ನಿಧಿಯನ್ನು ದಯಮಾಡಿ ಅಧ್ಯಕ್ಷರ ನೇತೃತ್ವದಲ್ಲಿ ಅದನ್ನು ಮಾಡಿ ಅಂಥ ಸಂದರ್ಭದಲ್ಲಿ ನಾವು ನಮಗಿರುವಂಥ ಸ್ನೇಹಿತರನ್ನ ಮತ್ತು ಯಾರ್ಯಾರು ದಾನಿಗಳಿದ್ದಾರೆ ಮತ್ತು ಪತ್ರಕರ್ತನ ಕಮ್ಮಿ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಉಪಯೋಗಿಸ್ಕೊತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಸಂದಿಗ್ಧ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋಣ. ಮತ್ತು ಉಮೇಶ್ ಮಗುವಿರ ಬಹುಶಃ ನಾವು ಮೊನ್ನೆ ಕಳೆದ ಒಂದು ವಾರದ ಹಿಂದೆ ಹೋದಾಗ ಆಸ್ಪತ್ರೆಯಲ್ಲಿ ಕಣ್ಗುಡ್ಡಿನ ಉಮೇಶ್ ಅಂತ ಕೂಗಿದಾಗ ಕಣ್ಗುಡ್ಡೆ ಇದು ಮಾಡ್ತಾಯಿದ್ದೆ. ಬಹುಶಃ ಪರವಾಗಿಲ್ಲ ಮತ್ತು ಆಗಲೇ ಚೇತರಿಸ್ಕೊಂಡ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಡೀ ನಿಯಮ ಯಾರು ಏನೋ ಮಾಡೋಕ್ಕಾಗಲ್ಲ. ಆದರೆ ಒಂದಂತೂ ನಾವೆಲ್ಲ ಗಮನಿಸಬೇಕು, ಏನೇ ಇದ್ದರೂ ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹುಂಡಿ ಹಣವನ್ನು ಬುಧವಾರ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಎಣಿಸಲಾಯಿತು. ಕಳೆದ 4.5 ತಿಂಗಳಿನಲ್ಲಿ ಕಾಣಿಕೆ ಹುಂಡಿಯಲ್ಲಿ 5,35,790 ರೂಪಾಯಿ ಹಣ ಸಂಗ್ರಹವಾಗಿತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ, ಮಂಜುನಾಥ್, ಶ್ರೀಧರ್, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸಾಗರದ ಶಿಕ್ಷಕ ಎಂ ಸತ್ಯನಾರಾಯಣ್ ಮತ್ತು ಅಕ್ಷರ ಎಸ್ ಅವರ ಸಾರಥ್ಯದಲ್ಲಿ ಗುರುವಾರ ಕಾಗೋಡು ರಂಗಮಂದಿರ ಹತ್ತಿರ ಅಮ್ಮ ಮೆಡಿಕಲ್ ಉದ್ಘಾಟನೆಯಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ದೇಶ್ ನೂತನ ಉದ್ಯಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಎಂ ಸತ್ಯನಾರಾಯಣ್ ತಮ್ಮ ಯಶಸ್ಸಿಗೆ ಸಹಕಾರ ನೀಡಿದ ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಸೇರಿದಂತೆ ವಿವಿಧ ಸಾಧಕರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಪ್ರಭು ಇಎನ್, ಭೂಮೇಶ್, ಮಂಜುನಾಥ್, ಬೋಕೇಶ್ವರಪ್ಪ, ಸತ್ಯನಾರಾಯಣ್ ಶಿರವಂತೆ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.